ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸಬ್ ಕಾಂಪ್ಯಾಕ್ಟ್ ಎಸ್ ಯು ವಿ ಗಾಡಿಗಳಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ಬಟ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಗಾಡಿ ಅಂತ ಹೇಳಿದ್ರೆ ಮಹೇಂದ್ರ XUV3XO. ಸೊ ಇದನ್ನೇ ಸೇಲ್ಸ್ನ ಇನ್ನೂ ಹೆಚ್ಚು ಮಾಡಿಸ್ಕೊಳ್ಳೋಕ್ಕೆ ಮಹೇಂದ್ರದವರು XUV3XOದಲ್ಲಿ ಒಂದು ಹೊಸ ವೇರಿಯಂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದುವೇ ರೆವೆಕ್ಸ್ ಅಂತ. ಸೊ ಈ ರೆವೆಕ್ಸಲ್ಲಿ ಯಾವ ಏನೇನು ಆಪ್ಷನ್ಸ್ ಇದೆ ಮತ್ತು ಏನೇನು ಚೇಂಜಸ್ ಆಗಿದೆ, ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿವ್ಯೂ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕಿಂತ ಮುಂಚೆ ಯಾರು ಚಾನಲ್ ಹೊಸ ಬಂದಿರ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತೇಳಿ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗಾದರೆ ನಾವಿವತ್ತು ಮಹೇಂದ್ರ XUV3XO ರೆವೆಕ್ಸ್ ವೇರಿಯಂಟ್ನ ರಿವ್ಯೂ ಮಾಡೋಕ್ಕೆ ಬಂದು PPS ಮಹೇಂದ್ರ ಶೋರೂಮು. ಸೊ ಇದು ಕನಕಪುರ ರೋಡಲ್ಲಿ ನಿಯರ್ ಟು ರಿಲಯನ್ಸ್ ಡಿಜಿಟಲ್ ಮತ್ತು ಟ್ರೆಂಡ್ಸ್ ಇದೆಯಲ್ಲ, ಸೊ ಅದರ ಪಕ್ಕದಲ್ಲೇ ಸಿಗುತ್ತೆ. ಸೊ ನಿಮ್ಗೇನ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು, ಇಲ್ಲ ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು, ಮತ್ತು ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು, ಗಾಡಿ ನೋಡಬೇಕು ಅಂತ ಹೇಳಿದ್ರೆ ಶೋರೂಮ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಶೋರೂಮ್ ಡೀಟೇಲ್ಸು ಮತ್ತು ಶೋರೂಮ್ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಲೊಕೇಶನ್ ಮತ್ತು ಕಾಂಟ್ಯಾಕ್ಟ್ ನಂಬರು. ಸೊ ನೀವು ಈಸಿಯಾಗಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಶೋರೂಮ್ ಕೂಡ ನೀವು ವಿಸಿಟ್ ಮಾಡ್ಕೋಬೋದು. ಸೊ ನೀವೇನ ಮಹೇಂದ್ರ XUV3XO ಅಲ್ಲಿ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ನ ಹುಡುಕ್ತಾ ಇದ್ದರೆ, ಸೊ ರೆವೆಕ್ಸ್ ಒಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮ್ಗೆ ಓವರಾಲ್ 3 ಟೈಪ್ಸ್ ಆಫ್ ವೇರಿಯಂಟ್ನ ಲಾಂಚ್ ಮಾಡಿದ್ದಾರೆ ಮಹೇಂದ್ರ ಕಡೆಯಿಂದ. ರೆವೆಕ್ಸ್ M ಆಪ್ಷನು. ಇವೆರಡು ವೇರಿಯಂಟ್ ಬಂದು ನಿಮಗೆ ಇನ್ ಬಿಟ್ವೀನ್ MX1 ಮತ್ತು MX2 ವೇರಿಯಂಟಲ್ಲಿ ಆ್ಯಡ್ ಆಗುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ಓನ್ಲಿ ಮ್ಯಾನ್ಯಲ್ ಗೇರ್ ಬಾಕ್ಸ್ ಆಪ್ಷನ್ಸ್ ಸಿಗುತ್ತೆ. ಸೊ ಇದೇ ಬಂದು ಇನ್ನೊಂದು ವೇರಿಯಂಟ್ ಬಂದು ನಿಮಗೆ ರೆವೆಕ್ಸ್ A ಆಪ್ಷನಲ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಅದು ಬಂದು ನಿಮಗೆ MX5 ಮತ್ತು MX5L ಏನಿದೆಯಲ್ಲ, ಸೊ ಅದ್ರ ಇನ್ ಬಿಟ್ವೀನಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋ ಟ್ರಾನ್ಸ್ಮಿಷನ್ ಎರಡೂ ಆ್ಯಡ್ ಆಗಿರುತ್ತೆ. ಸೊ ಓವರಾಲ್ ನಿಮಗೆ ಇಂಜಿನ್ ಬಗ್ಗೆ ಹೇಳಿದ್ರೆ ಇದರಲ್ಲಿ ಇಂಜಿನ್ ಬಗ್ಗೆ ನಿಮಗೆ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇಂಜಿನ್ನು ಮತ್ತು ಟಾರ್ಕು ಎಲ್ಲ ಸೇಮ್ ಬರುತ್ತೆ, ರೆಗ್ಯುಲರ್ ಮಹೇಂದ್ರ XUV3XO ಐತಲ್ಲ, ಸೊ ಅದೇ ಟೈಪ್ ಬರುತ್ತೆ. ಸೊ ಓವರಾಲ್ ನಿಮಗೆ ಲುಕ್ಸ್ ಬರೋದಾರೆ ನಿಮಗೆ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು. ಗ್ರಿಲ್ನ ನಿಮಗೆ ಪೇಂಟೆಡ್ ಗ್ರಿಲ್ ಕೊಟ್ಟಿದ್ದಾರೆ, ವಿತ್ ನಿಮಗೆ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ. ಮಹೇಂದ್ರ ಲೋಗೋ ಆಗಿರ್ಬೋದು, ಇಲ್ಲೊಂದಷ್ಟು ಇನ್ಸರ್ಟ್ಸ್ ಎಲ್ಲ ನಿಮಗೆ ಕ್ರೋಮಿಯಂ ಟಚ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನಿಮಗೆ ಹೆಡ್ ಲ್ಯಾಂಪ್ ಕೂಡ ನಿಮಗೆ DRL ಬರುತ್ತೆ, ಮತ್ತು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ. ನಿಮಗೆ ಇದು ನಾರ್ಮಲ್ LED ಬರೋದಿಲ್ಲ, ಹಲೋಜನ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಕಾದ್ರೆ ಮಾಡ್ಕೋಬೋದು. ವಿತ್ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಓವರಾಲ್ ನಿಮಗೆ ಬಂಪರ್ ಲುಕ್ ನೋಡಿದರೆ ಬಂಪರಲ್ಲಿ ನಿಮಗೆ ಡ್ಯುಯಲ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು, ಬ್ಲ್ಯಾಕು ಮತ್ತು ಬಾಡಿ ಕಲರ್ ಪೇಂಟೆಡು. ಸೊ ಓವರಾಲ್ ನಿಮಗೆ ವೆಂಟಿಲೇಷನ್ಸ್ ಆಪ್ಷನ್ಸ್ ಬರಲಿ ಅಂದ್ಬಿಟ್ಟು ಗ್ರಿಲ್ಲಲ್ಲಿ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಫ್ರಂಟ್ ಕ್ಲಾಡಿಂಗ್ ಬಂದು ಸಿಲ್ವರ್ ಕಲರ್ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ ಒಂದಷ್ಟು ಲುಕ್ಸ್ನ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸೈಡ್ ವ್ಯೂ ಬರೋದಾರೆ ಸೈಡ್ ವ್ಯೂ ನೋಡ್ತಾ ಇರ್ಬೋದು. ಇದು ಸೊ A ಆಪ್ಷನ್ಸ್ಗೆ ಹೋಗ್ತೀವಿ ಅಂದರೆ ನಿಮಗೆ ಅಲಾಯ್ ವೀಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾರ್ಮಲಾಗಿ ನಿಮ್ಗೆ ಟೈರ್ ಸೈಜ್ ಬರೋದಾರೆ ನೋಡ್ತಾ ಇರ್ಬೋದು. ನಿಮ್ಮ ಟೈರ್ ಸೈಜ್ ಬಂದು ನಿಮಗೆ 16 ಇಂಚ್ ನಾರ್ಮಲ್ ವೀಲ್ ಬರುತ್ತೆ. ಇದು ಸೆಕ್ಷನ್ ಬರೋದಾರೆ 205/65 ಬರುತ್ತೆ. ಇದು ನಿಮಗೆ ಫ್ರಂಟು ಡಿಸ್ಕು, ಹಾಗೆ ರಿಯರು ಡ್ರಮ್ ಬ್ರೇಕ್ ಸಿಗುತ್ತೆ. ಓವರಾಲ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ನಾರ್ಮಲ್ ಮ್ಯಾಟ್ ಫಿನಿಶ್ ಲುಕ್ ಬರುತ್ತೆ. ಸೊ ಡೋರ್ಗೂ ನಿಮಗೆ ಕ್ಲಾಡಿಂಗ್ ಆ್ಯಡ್ ಆಗುತ್ತೆ. ಸೊ ಆಕ್ಸೆಸರೀಸಾಗಿ ನೀವು ಬೇಕಾದ್ರೆ ಇಲ್ಲೆಲ್ಲ ಪ್ಲೇಟೇ ಹಿಡಿದು ನಿಮಗೆ ಆ್ಯಡ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದಾರೆ 205 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಕೀ, ಡೋರ್ ಹ್ಯಾಂಡಲ್ಸು, ಬಾಡಿ ಪೇಂಟೆಡ್ ಡೋರ್ ಹ್ಯಾಂಡಲ್ ಸಿಗುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಓವರ್ ವಿಮ್ ಬರೋದಾರೆ ನಿಮಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಇದು ಆಟೋ ಫೋಲ್ಡಿಂಗ್ ಬರೋದಿಲ್ಲ. ಸೊ ನಾರ್ಮಲ್ ಮ್ಯಾನ್ಯಲ್ ಫೋಲ್ಡಿಂಗ್ ಬರುತ್ತೆ. ಹಾಗೆ ನಿಮಗೆ ಇದು ಡ್ಯುಯಲ್ ಟೋನಲ್ಲಿ ಬರುತ್ತೆ. ಸೊ ಬ್ಲ್ಯಾಕು ಮತ್ತು ವೈಟ್ ಕಲರಲ್ಲಿ ಡ್ಯುಯಲ್ ಟೋನಲ್ಲಿ ಬರುತ್ತೆ. ವಿತ್ ಸನ್ರೂಫ್ ನೋಡ್ತಾ ಇರ್ಬೋದು ನಿಮಗೆ ಸಿಂಗಲ್ ಸನ್ರೂಫ್ ಕೊಟ್ಟಿದ್ದಾರೆ. ಸೊ ಈ ಮ್ಯಾನ್ಯಲ್ ಆಪ್ಷನ್ಸ್ ಆಗಿರೋದ್ರಿಂದ ಮ್ಯಾನ್ಯಲ್ ವೇರಿಯಂಟ್ ಆಗಿರೋದ್ರಿಂದ ಸಿಂಗಲ್ ಆಪ್ಷನ್ ಬರುತ್ತೆ. ಅದೇ ನೀವು ರೆವೆಕ್ಸ್ A ಆಪ್ಷನ್ಸ್ಗೆ ಹೋಗ್ತೀವಿ ಅಂದರೆ ನಿಮಗೆ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಆ್ಯಂಟೆನಾ ಕೂಡ ನಾರ್ಮಲ್ ಆ್ಯಂಟೆನಾ ಬರುತ್ತೆ. ಸೊ ಯಾವ ರೀತಿ ಇದೆ ಅಂತ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟೆಸ್ಟ್ ಕೊಟ್ಟಿದ್ದಾರೆ. ವಿತ್ ರೆವೆಕ್ಸ್ ಬ್ಯಾಡ್ಜಿಂಗ್ ಆಪ್ಷನ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ರಿಯರ್ ಲುಕ್ ಬರೋದಾರೆ ರಿಯರ್ ಲುಕ್ಕಲ್ಲಿ ನೋಡ್ತಾ ಇರ್ಬೋದು LED ಟೈಲ್ ಲ್ಯಾಂಪ್ ಬರುತ್ತೆ ನಿಮಗೆ. ಹಾಗೆ ಇಂಡಿಕೇಟರ್ದು ಮತ್ತು ರಿವರ್ಸ್ ಲ್ಯಾಂಪ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಓವರಾಲ್ ರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬಂಪರ್ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಬ್ಲ್ಯಾಕ್ ಕಲರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ರಿಫ್ಲೆಕ್ಟರ್ಸ್ ಕೂಡ ಇಲ್ಲೇ ಬರುತ್ತೆ. ವಿತ್ ನಿಮಗೆ ಒಂದಷ್ಟು ಸಿಲ್ವರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಯರಲ್ಲಿ ಕ್ಲಾಡಿಂಗಲ್ಲೂ ಅಷ್ಟೇ ನೀವು ನೋಡ್ತಾ ಇರೋದು ರಿಯರಲ್ಲಿ ಸಿಲ್ವರ್ ಟಚ್ ಬರುತ್ತೆ. ಇದು ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ರಿವರ್ಸ್ ಕ್ಯಾಮ್ರಾ ಸಿಗೋದಿಲ್ಲ. ಮಹೇಂದ್ರದ್ದು ಹಿಂದೆಗಡೆ ಲೋಗೋ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಮತ್ತು XUV3XO ಅನ್ನೋದು ಬ್ಯಾಡ್ಜಿಂಗ್ ಕೂಡ ಇಲ್ಲೇ ಬರುತ್ತೆ. ವಿತ್ ರೆವೆಕ್ಸ್ ಕೂಡ ರಿಯರಲ್ಲೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರೋದಿಲ್ಲ. ಸೊ ಏನಾಗುತ್ತೆ ಅಂದರೆ ಇದು ಬೇಸ್ ವೇರಿಯಂಟ್ ಆಗಿದ್ದಾನೆ ಕನೆಕ್ಟೆಡ್ ಬರೋದಿಲ್ಲ. ಜಸ್ಟ್ ನಿಮಗೆ LED ಈ ಕಡೆ ಸೈಡ್ ಮಾತ್ರ ಬರುತ್ತೆ. ಓವರಾಲ್ ನಿಮಗೆ ಬೂಟ್ ಸ್ಪೇಸ್ ಬರೋದಾರೆ 364 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ 60-40 ಸ್ಪ್ಲಿಟ್ಟು ಸೀಟ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನ
ನೆಟ್ಟೆಡ್ ಎಕ್ಸ್ಟ್ರಾ ಆಕ್ಸೆಸರೀಸಾಗಿ ಹಾಕ್ಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು. ಇದು ನಿಮಗೆ ಸ್ಪೇರ್ ವೀಲು ನಾರ್ಮಲ್ ವೀಲ್ ಬರುತ್ತೆ ಅಂತಲೇ ಹೇಳ್ಬೋದು. ಕೀ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಲಾಕು ಅನ್ಲಾಕು ಮತ್ತು ಬೂಟ್ ಓಪನ್ ಆಪ್ಷನ್ಸ್ ಬರುತ್ತೆ ಮತ್ತು ಫ್ಲಿಪ್ ಕೀ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ನಿಮಗೆ ನಾರ್ಮಲ್ ಫ್ಲಿಪ್ ಕೀ ಬರುತ್ತೆ ವಿತ್ ನಿಮಗೆ ಮಹೇಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಡೋರ್ ಪ್ಯಾಡ್ ಬರೋದಾರೆ ನಿಮ್ಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು. ನಿಮಗೆ ಬ್ಲ್ಯಾಕು ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಮಿಡ್ಲ್ ವೇರಿಯಂಟಿಂದನೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ವಿಂಡೋಸ್ ಪವರ್ ಬಟನ್ ಯಾವ ರೀತಿ ಇದೆ ಅಂತ. ಆಟೋ ಡೌನ್ ಮಾತ್ರ ಡ್ರೈವರ್ ಆಪ್ಷನ್ಸ್ ಬರುತ್ತೆ, ರಿಮೈನಿಂಗ್ ಎಲ್ಲ ಮನೆಯಲ್ಲಿ ಬರುತ್ತೆ. ಸೊ ವಿಂಡೋಸ್ ಲಾಕ್ ಸಿಸ್ಟಮು ಮತ್ತು ವಿಂಡೋಸ್ದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಔಟ್ಸೈಡ್ ಓವರ್ ವೇಮು ನಿಮಗೆ ಆಟೋ ಫೋಲ್ಡಿಂಗ್ ಇರೋದಿಲ್ಲ, ಸೊ ಮ್ಯಾನ್ಯಲ್ ಫೋಲ್ಡಿಂಗ್ ಇರುತ್ತೆ. ಬಟ್ ನಿಮಗೆ ಒಳಗಡೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ವಿತ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಸ್ಪೀಕರು ಮತ್ತು ಟ್ವಿಟರ್ ಇಲ್ಲೇ ಕೊಟ್ಟಿದ್ದಾರೆ. ಇನ್ಸೈಡ್ ಹ್ಯಾಂಡಲ್ಸು ನಿಮಗೆ ನಾರ್ಮಲ್ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ಬರುತ್ತೆ. ಸೊ ಓವರಾಲ್ ಕಪ್ ಹೋಲ್ಡ್ರು ನೋಡ್ತಾ ಇರ್ಬೋದು ನಿಮಗೆ 1 ಲೀಟ್ರ್ ಕಪ್ ಹೋಲ್ಡರು, ಬಾಟಲ್ ಹೋಲ್ಡರ್ಸು ಮತ್ತು ಒಂದು ಚಿಕ್ಕದಾಗ ಒಂದು ಸ್ಪೇಸ್ ಇಡ್ಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ನೀವು ಎಲ್ಲ ಪಾಕೆಟ್ಸ್ ಇಟ್ಕೋಬೋದು. ಸೊ ಆ ರೀತಿ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಡೋರ್ ಪ್ಯಾಡ್ಸಲ್ಲಿ ರಿಫ್ಲೆಕ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟು ಮತ್ತು ಫ್ರಂಟು ರೀಚ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗೆ ನಿಮಗೆ ಟ್ರ್ಯಾಕ್ಷನ್ಸ್ ಕಂಟ್ರೋಲು ಮತ್ತು ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸ್ವಿಚ್ಚು ವಿತ್ ನಿಮಗೆ ಹೆಡ್ಲೈಟ್ ಥ್ರೋ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ AC ಕ್ಲಸ್ಟರ್ ನೋಡ್ತಾ ಇರ್ಬೋದು. ಸೊ ವಿತ್ ನಿಮ್ಗೆ ಒಂದಷ್ಟು ಸಿಲ್ವರ್ ಥರ ಟಚ್ಚು ಮ್ಯಾಟ್ ಫಿನಿಷಲ್ಲಿ ಕೊಟ್ಟು ವಿತ್ ನಿಮಗೆ ACನೂ ಕ್ರೋಮಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ಸ್ಟೇರಿಂಗ್ ವೀಲ್ ಬರೋದಾರೆ ನಿಮಗೆ PM ಮೋಲ್ಡೆಡ್ ಸ್ಟೇರಿಂಗ್ ವೀಲ್ ಬರುತ್ತೆ. ಬಟ್ ಸ್ಟೇರಿಂಗಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಲೋಗೋ ಎಲ್ಲ ತುಂಬ ಸಗದಾಗಿ ಕೊಟ್ಟಿದ್ದಾರೆ. ಮಿಡ್ಲ್ ವರ್ಷನ್ ಆಗಿದ್ರು ನಿಮಗೆ ಆ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ಏರ್ ಬ್ಯಾಗ್ ಕೂಡ ನಿಮಗೆ ಕಂಪಲ್ಸರಿಯಾಗಿ 6 ಏರ್ ಬ್ಯಾಗ್ ನಿಮಗೆ ಈ ಮೀಡಿಯಮ್ ವರ್ಷನಲ್ಲೂ ನಿಮಗೆ ಇಂಟಿಗ್ರೇಟ್ ಆಗಿದೆ. ಹಾಗೆ ನಿಮಗೆ ಲೆಫ್ಟ್ ಸೈಡ್ ಕಂಟ್ರೋಲ್ಸ್ ಬರೋದಾರೆ ನಿಮಗೆ ಏನು ಸಿಸ್ಟಮ್ ಬರುತ್ತಲ್ಲ, ಸೊ ಅದ್ರ ಕಂಟ್ರೋಲ್ಸ್ ಬರುತ್ತೆ. ಹಾಗೆ ಟ್ರ್ಯಾಕ್ ಸೀಟ್ ಬಟನ್ ಆಗಿರ್ಬೋದು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನು, ಫೋನ್ ರಿಸೀವ್ ಮತ್ತು ಫೋನ್ ಡಿಸ್ಕನೆಕ್ಟ್ ಬಟನ್ಸ್ ಬರುತ್ತೆ. ರೈಟ್ ಸೈಡಲ್ಲಿ ನಿಮಗೆ ಸೊ ಬರೋದಿಲ್ಲ, ಬೇಸ್ ಆ್ಯಂಡ್ ವೇರಿಯಂಟ್ ಆಗಿರೋಂಥ. ಮತ್ತು ನಿಮ್ಗೆ ಇಲ್ಲಿ ಬಂದು ನಿಮಗೆ ಹೆಡ್ಲೈಟ್ ಕಂಟ್ರೋಲ್ಸು, ಹಾಗೆ ಲೆಫ್ಟ್ ಸೈಡಲ್ಲಿ ಬಂದು ನಿಮಗೆ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ಓವರಾಲ್ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದಾರೆ ಸ್ಪೀಡೋಮೀಟ್ರದ್ದು. ಸೊ ಮ್ಯಾನ್ಯಲ್ ಬರುತ್ತೆ, ಸೆಮಿ ಡಿಜಿಟಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ RPM ಬರುತ್ತೆ, ರೈಟ್ ಸೈಡಲ್ಲಿ ಸ್ಪೀಡೋಮೀಟ್ರ್ ಬರುತ್ತೆ. ಸೊ ಇದು ನಿಮಗೆ ಅನಲಾಗ್ ಬರುತ್ತೆ. ಸೊ ಸೆಂಟ್ರಲ್ ನಿಮಗೆ ಡಿಜಿಟಲ್ ಬರುತ್ತೆ, ಸೆಮಿ ಡಿಜಿಟಲು. ಸೊ ಟ್ರಿಪ್ A ನೋಡ್ತಾ ಇರ್ಬೋದು ನೀವು. ಟ್ರಿಪ್ A, ಟ್ರಿಪ್ B ಮತ್ತು ನಾರ್ಮಲ್ ಕಿಲೋಮೀಟ್ರ್ ಎಷ್ಟು ಓಡಿದೆ ಅನ್ನೋದು ಆಪ್ಷನ್ಸ್ ಬರುತ್ತೆ. ಹಾಗೆ ಟೈಮಿಂಗ್ಸ್ ಬೇಕು ಅಂದರೆ ಟೈಮಿಂಗ್ ಸೆಟ್ ಮಾಡ್ಕೋಬೋದು. ಎಷ್ಟು ಬರುತ್ತೆ ನಿಮಗೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಗಾಡಿ ಎಷ್ಟು ಹೀಟ್ ಆಗಿದೆ ಅನ್ನೋದು ಬರುತ್ತೆ. ಮತ್ತು ಗೇರ್ ಶಿಫ್ಟ್ ಇಂಡಿಕೇಷನ್ ಬರುತ್ತೆ. ಹಾಗೆ ರೈಟ್ ಸೈಡಲ್ಲಿ ನಿಮ್ಮದು ಫ್ಯೂಲ್ ಇಂಡಿಕೇಷನ್ಸ್ ಬರುತ್ತೆ. ಮತ್ತು ಕೆಳಗಡೆ ಎಲ್ಲ ವಾರ್ನಿಂಗ್ಸ್ ಎಲ್ಲ ಡಿಸ್ಪ್ಲೇ ಬರುತ್ತೆ. ಓವರಾಲ್ ನಿಮಗೆ ರೈಡಿಂಗ್ ಮೋಡ್ಸು ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಮೇಲ್ಗಡೆ ಕಂಫರ್ಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಕಂಫರ್ಟ್ ಅಂತ ಇದೆ. ಸೊ ಅದು ನೋಡಿ ಚೇಂಜ್ ಆಗುತ್ತೆ. ಕಂಫರ್ಟ್ ಇರೋದು ನೋಡಿ ಇವಾಗ ನಾರ್ಮಲ್ಲು ಮತ್ತು ಸ್ಪೋರ್ಟ್ಸು, ಟೋಟಲು 3 ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಓವರಾಲ್ ನಿಮಗೆ ಸೆಂಟ್ರು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋದೆ, ಸಿಸ್ಟಮ್ ಬರೋದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ನಾರ್ಮಲ್ ಮಿಡ್ಲ್ ಎಂಡ್ ವೇರಿಯಂಟ್ ಆಗಿದ್ರು ನಿಮಗೆ ಮ್ಯಾಪ್ಸ್ದೆಲ್ಲ ಇದು ಬರುತ್ತೆ. ಸೊ ಇದು ಮ್ಯಾಪ್ಸ್ದಿನ ಇನ್ಸ್ಟಾಲೇಷನ್ ಆಗಿಲ್ಲ. ನ್ಯಾವಿಗೇಷನ್ಸು, ಹಾಗೆ ಬ್ಲೂಟೂತು, ರೇಡಿಯೋ ಮತ್ತು ಮ್ಯೂಸಿಕ್ಕು, ಹಾಗೆ ಸೆಟ್ಟಿಂಗ್ಸು ಆಪ್ಷನ್ಸ್ಗಳು ಕೂಡ ನಿಮ್ಗೆ ಸಿಗುತ್ತೆ. ಸೊ ನೀವು ವೈಫೈ ಕೂಡ ಕನೆಕ್ಟ್ ಮಾಡ್ಕೊಂಡು ನೀವೆಲ್ಲ ಯೂಸ್ ಮಾಡ್ಕೋಬೋದು. ಸೊ ಅದೆಲ್ಲ ಒಂದು ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟೈಮು ಮತ್ತು ಏನು ಟ್ರ್ಯಾಕ್ ಕೊಡ್ತಾ ಇದೆಯಲ್ಲ ಅದ್ರ ಕನೆಕ್ಷನ್ಸ್ ಬರುತ್ತೆ. ಮತ್ತು ಆ್ಯಪ್ಗಳು ನೋಡ್ತಾ ಇರ್ಬೋದು ನಿಮಗೆ ಆಕ್ಸ್ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಮತ್ತು ಕಾರ್ಡ್ ಬ್ಲಿಂಕ್ ಅಂತ ಮಹೀಂದ್ರ ಕಡೆಯಿಂದ ಕೊಟ್ಟಿದ್ದಾರೆ ಅದ್ರದ್ದು. ಮತ್ತು ಈಕ್ವಲೈಸರ್ಸು ಮತ್ತು ಮ್ಯೂಸಿಕ್ ಸೆಟ್ಟಿಂಗ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬರುತ್ತೆ. ಮತ್ತು ರೇಡಿಯೋ ಕೂಡ ನೀವು ಇಲ್ಲೇ ಇದು ಮಾಡ್ಕೋಬೋದು. ಓವರಾಲ್ ಸೆಟ್ಟಿಂಗ್ಸ್ದು ನಿಮ್ಗೆ ಆಪ್ಷನ್ಸ್ ಇಲ್ಲೇ ಬರುತ್ತೆ. ಮತ್ತು ಸ್ಟೀರಿಂಗ್ ವೀಲಲ್ಲಿ ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಏನಂದರೆ ನಿಮ್ಮ ಸ್ಟೀರಿಂಗ್ ವೀಲಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಕಂಟ್ರೋಲ್ಸ್ ಬರುತ್ತಲ್ಲ, ಸೊ ಅದು ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಸೊ ವಾಲ್ಯೂಮ್ ಬೇಕಾ ವಾಲ್ಯೂಮು, ಇಲ್ಲ ಮ್ಯೂಟ್ ಬೇಕು ಅಂದರೆ ಮ್ಯೂಟು, ಇಲ್ಲ ಪವರ್ ಬೇಕು ಅಂದರೆ ಸೊ ನೋಡ್ತಾ ಇರ್ಬೋದು ನೀವು. ನ್ಯಾವಿಗೇಷನ್ಸ್ ಬಟನ್ ಕೂಡ ನೀವು ಸ್ಟೀರಿಂಗ್ ವೀಲಲ್ಲಿ ಯಾವ ಬಟನ್ಗೆ ಅಂತ ಸೆಟ್ ಮಾಡ್ತೀರಾ, ಸೊ ಆ ಬಟನ್ ಆಗಿ ವರ್ಕ್ ಆಗುತ್ತೆ. ಆಕ್ಸ್ ಕೇಬಲ್ ಆಗಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು. ಸೊ ನೋಡ್ತಾ ಇರ್ಬೋದು ಇಷ್ಟು ಆಪ್ಷನ್ಸ್ಗಳಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಸೊ ಆ ರೀತಿ ನೀವು ಸೆಟ್ ಮಾಡ್ಕೋಬೋದು ಸ್ಟೇರಿಂಗ್ ವೀಲಲ್ಲಿ. ಸೊ ಇದೆಲ್ಲ ಒಂದು ಒಳ್ಳೆ ಫೀಚರ್ಸ್ ಅಂತಲೇ ಹೇಳ್ಬೋದು. ಓವರಾಲ್ ನೀವು ರೇಡಿಯೋ ನೋಡ್ತಾ ಇರ್ಬೋದು ನಿಮಗೆ ಸಾಂಗ್ ಯಾವ ರೀತಿ ಸ್ಪೀಕರ್ಸ್ ಬರುತ್ತೆ ಅಂತ. ಸೊ ಸ್ಪೀಕರ್ಸ್ಗಳು ನೋಡ್ತಾ ಇರ್ಬೋದು. ಸೊ ಸ್ಪೀಕರ್ಸು ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಡಿಸೆಂಟ್ ಎನಫ್ ಒಂದು ಗಾಡಿಗೆ ನಾರ್ಮಲಾಗಿ ನಾವು ಒಂದು ವೇರಿಯಂಟು ಸಬ್ ಕಾಂಪ್ಯಾಕ್ಟ್ SUV ಜೊತೆಗೆ ಇದು ಒಳ್ಳೆ ಸ್ಪೀಕರ್ಸ್ ಒಳ್ಳೆ ಸೂಪರ್ ಅಂತ ಹೇಳ್ಬೋದು. ವಿತ್ ನಿಮಗೆ ಸೆಂಟ್ರ್ ಕನ್ಸೋಲ್ ಬರುತ್ತೆ, AC ಕ್ಲಸ್ಟರ್ದು ನೋಡ್ತಾ ಇರ್ಬೋದು. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಟಚ್ ಕೊಟ್ಟಿದ್ದಾರೆ. ವಿತ್ ನಿಮಗೆ AC ಕಂಟ್ರೋಲ್ಸಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಒಂದಷ್ಟು ಕ್ರೋಮಿಯಂ ಟಚ್ ಕೊಟ್ಟಿದ್ದಾರೆ ಅಂತ. ಇದೆಲ್ಲ ನಿಮ್ಮ ಟೆಕ್ಸ್ಚರ್ ಲುಕ್ಕು ತುಂಬ ಎತ್ತು ಕಾಣಿಸುತ್ತೆ ಅಂತ ಹೇಳ್ಬೋದು.
ಓವರಲ್ಲಿ ಇಲ್ಲಿ ಬಟನ್ಸ್ ಬರೋದಾರೆ ನಿಮಗೆ ಪ್ಯಾಸೆಂಜರ್ ಇರಬೇಕು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು, ಮತ್ತು ಹಜಾರ್ಡ್ ಸ್ವಿಚ್ಚು, ಮತ್ತು ನಿಮಗೆ ಏನು ಸ್ಪೀಡೋಮೀಟ್ರದ್ದು ಕಂಟ್ರೋಲ್ಸು ನಿಮ್ಗೆ ಇಲ್ಲೇ ಬರುತ್ತೆ. ಸೆಟ್ಟಿಂಗು ಮತ್ತು ಟ್ರಿಪ್ಸ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋದು, ಮತ್ತು ಇದು ಡ್ರೈವಿಂಗ್ ಮೋಡ್ಸ್ನ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿತ್ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ಸು ಅಷ್ಟೇ ನೋಡ್ತಾ ಇರ್ಬೋದು. ಟೆಂಪ್ರೇಚರ್ ನಿಮಗೆ ಹೈ ಬೇಕಾ ಲೋ ಬೇಕಾ, ಸೊ ನೀವು ಇಲ್ಲಿ ಬಟನ್ಸ್ ಥ್ರೂನೇ ಇದು ಮಾಡ್ಕೋಬೋದು. ಸೊ ಇದೆಲ್ಲ ಒಂದು ಒಳ್ಳೆ ಕೂಲ್ ಫೀಚರ್ಸ್ ಅಂತ ಹೇಳ್ಬೋದು. ಹಾಗೆ AC ಕಂಟ್ರೋಲ್ಸ್ ಬರೋದಾರೆ, ನಿಮ್ಗೆ ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ AC ಕೊಟ್ಟಿದ್ದಾರೆ. ಸೊ ACದು ಅಷ್ಟೇ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಬ್ಲೋವರ್ ಸ್ಪೀಡ್ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ವಿತ್ ನಿಮಗೆ AC ಮ್ಯಾಕ್ಸಿಮಮ್ AC ಬೇಕು ಅಂದರೆ, ಸೊ ವಿತ್ ಇನ್ನೂ ಗಾಡಿ ಒಳಗಡೆ AC ಇದಾಗಬೇಕು ಇಲ್ಲ ಔಟ್ಸೈಡಿಂದ ಆಗಬೇಕಾ, ಸೊ ಬ್ಲೋವರ್ ಯಾವ ರೀತಿ ಬೇಕು ನಿಮಗೆ, ಲೆಗ್ ಸೈಡ್ ಬೇಕಾ ಇಲ್ಲ ಫ್ರಂಟ್ ಸೈಡ್ ಬೇಕಾ, ಇದೆಲ್ಲ ನಿಮ್ಗೆ ಆಪ್ಷನ್ಸ್ಗಳು ಇಲ್ಲೇ ಕೊಟ್ಟಿದ್ದಾರೆ. ಸೊ ವಿತ್ ಫ್ರಂಟ್ ಬ್ಲೋವರ್ ಕೂಡ ನಿಮ್ಗೆ ಇಲ್ಲೇ ಬರುತ್ತೆ. ಮತ್ತು ಹಾಗೆ ನಿಮಗೆ ಟೈಪ್ A USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಚಾರ್ಜ್ ಹಾಕೊಂಡು ಮತ್ತು ನೀವು ಮೊಬೈಲಲ್ಲೇ ಇಟ್ಕೊಳ್ಳೋಕ್ಕೆಲ್ಲ ಇಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಓವರಾಲ್ ನಿಮಗೆ ಗೇರ್ ಟ್ರಾನ್ಸ್ಮಿಷನ್ ಬರೋದಾರೆ. ನಿಮಗೆ ಇದರಲ್ಲಿ ಟೋಟಲಾಗಿ 3 ವೇರಿಯಂಟ್ಸಲ್ಲಿ ನಿಮಗೆ ಬೇಸ್ ವೇರಿಯಂಟ್ ಗೋಲ್ಡ್ ಮಾತ್ರ ನಿಮ್ಗೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸೊ ಟಾಪ್ ಆ್ಯಂಡ್ ರಿವೆಕ್ಸ್ A ವೇರಿಯಂಟ್ ಅಂತ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಮ್ಯಾನ್ಯಲ್ ಮತ್ತು ಆಟೋ ಟ್ರಾನ್ಸ್ಮಿಷನ್ ಎರಡೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಓವರಾಲ್ ನಿಮಗೆ ಸೆಂಟ್ರಲ್ ಕನ್ಸೋಲ್ ಬರೋದಾರೆ. ನಿಮಗೆ ಕಪ್ ಹೋಲ್ಡರ್ ಸಿಗುತ್ತೆ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಟಚ್ ಕೊಟ್ಟಿದ್ದಾರೆ. ಹಾಗೆ ಮ್ಯಾನ್ಯಲ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ವಿತ್ ನಿಮಗೆ ಲೆದರೆಡ್ ಆರ್ಮ್ರೆಸ್ಟ್ ಸಿಗುತ್ತೆ. ಓವರಾಲ್ ಆರ್ಮ್ರೆಸ್ಟ್ ಕೆಳಗಡೆ ನಿಮ್ಗೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೀಟ್ ಕುಷನಿಂಗು ನೋಡ್ತಾ ಇರ್ಬೋದು, ನಿಮಗೆ ತುಂಬ ಸಖತ್ತಾಗಿದೆ. ವಿತ್ ನಿಮಗೆ ಬಕೆಟ್ ಫಿಟ್ನೆಸ್ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ತುಂಬ ಏನಾದ್ರು ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಕಂಫರ್ಟ್ನೆಸ್ ಇನ್ನೂ ತುಂಬ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಅವೆಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಓವರಾಲ್ ಡೋರ್ ಗ್ಲಾಕ್ ಬರೋದಾರೆ. ಡೋರ್ ಗ್ಲಾಕ್ಸ್ ಆಫ್ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಬ್ಲ್ಯಾಕು ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಬ್ಲ್ಯಾಕ್ ಕಲರ್ ಟಚ್ಚು, ಮೂರು ಕಲರು ವೈಟ್ ಕಲರು ಮತ್ತು ಪಿಯಾನೋ ಬ್ಲ್ಯಾಕ್ ಫಿನಿಶು ಮತ್ತು ಬ್ಲ್ಯಾಕ್ ಕಲರ್ 3 ಕಲರ್ ಟಚ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು AC ಕ್ಲಸ್ಟರ್ದು ಪೇಂಟೆಡ್ ಫಿನಿಶ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಓವರಾಲ್ ನಿಮಗೆ ಸನ್ವೈಸರ್ ಬರೋದಾರೆ. ಸೊ ಸನ್ವೈಸರಲ್ಲಿ ಪ್ಯಾಸೆಂಜರ್ ಸೈಡು ವ್ಯಾನಿಟಿ ಮಿರರ್ ಬರುತ್ತೆ, ಬಟ್ ಲೈಟ್ ಬರೋದಿಲ್ಲ. ಸೊ ಡ್ರೈವರ್ ಸೈಡ್ ಬರೋದಾರೆ ನಿಮಗೆ ನಾರ್ಮಲ್ ಟಿಕೆಟ್ ಹೋಲ್ಡ್ರ್ ಥರ ಕೊಟ್ಟಿದ್ದಾರೆ. ಸೊ ಇದೇನು ಬರೋದಿಲ್ಲ. ಓವರಾಲ್ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಬರುತ್ತೆ. ಹಾಗೆ ನಿಮಗೆ ಲೈಟು ಅಷ್ಟೇ ನೋಡ್ತಾ ಇರ್ಬೋದು, ಅಲೋಜನ್ ಲೈಟ್ ಬರುತ್ತೆ. ಹಾಗೆ ಇದು ಡ್ರೈವಿಂಗ್ ಡೋರ್ ಏನೋ ಓಪನ್ ಆದರೆ ಲೈಟ್ ಆನ್ ಆಗೋ ಥರ ಆಪ್ಷನ್ಸ್ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ ನಿಮಗೆ ಸನ್ರೂಫ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಪ್ಯಾನೋರಾಮಿಕ್ ಸನ್ರೂಫ್ ಇಲ್ಲದೆ ಅವರು. ಸೊ ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ಆರಾಮಾಗಿ ನೀವು ಎಲ್ಲನ ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಸನ್ರೂಫ್ನ. ಸೊ ಇದೆಲ್ಲ ಒಂದಷ್ಟು ಫೀಚರ್ಸ್ಗಳನ್ನ ನಿಮಗೆ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ತೋರಿಸ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಸೊ ರಿಯರಲ್ಲಿ ಡೋರ್ ಪ್ಯಾಡ್ಸಲ್ಲಿ ನೋಡ್ತಾ ಇರ್ಬೋದು. ರಿಯರ್ ಡೋರ್ ಪ್ಯಾಡ್ಸು ಅಷ್ಟೇ ನಿಮಗೆ ನಾರ್ಮಲ್ ಬ್ಲ್ಯಾಕು ಮತ್ತು ವೈಟ್ ಕಲರ್ ಇಂಟೀರಿಯರ್ ಬರುತ್ತೆ. ಸೊ ಮಿರರ್ ಕಂಟ್ರೋಲ್ಸ್ ಕೂಡ ಇಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ಇಟ್ಕೊಳ್ಳೋಕೆ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ. ವಿತ್ ನಿಮಗೆ ಬಾಟಲ್ ವಾಟರ್ ಸ್ಪೇಸ್ ಕೊಟ್ಟಿದ್ದಾರೆ. ಇದು ನಿಮ್ಗೆ ಏನಾರು ಪಾಕೆಟು ಏನಾರು ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ರಿಯರ್ ಕಂಫರ್ಟ್ ನೋಡ್ತಾ ಇರ್ಬೋದು. ಸೊ ಆರಾಮಾಗಿ ಕೂತ್ಕೋಬೋದು. ಮುಂದೆಗಡೆ ಸೀಟ್ನ ನಾನು ನೈಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಥೈ ಸಪೋರ್ಟು ಡಿಸೆಂಟ್ ಎನಫ್ ಅಂತ ಹೇಳ್ಬೋದು. ನೀರು ಸಖತ್ತಾಗಿದೆ. ವಿತ್ ನಿಮಗೆ ಹೆಡ್ರೂಮ್ ಕೂಡ ಸಫಿಷಿಯೆಂಟ್ ಎನಫ್ ಅಂತ ಹೇಳ್ಬೋದು. ಹಾಗೆ ನಿಮಗೆ 3 ಪ್ಯಾಸೆಂಜರ್ಸ್ಗೂ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಸಿಗುತ್ತೆ. ಸೊ ಇದೊಂದು ಒಳ್ಳೆ ಫೀಚರ್ಸ್ ಅಂತ ಹೇಳ್ಬೋದು. ವಿತ್ ನಿಮಗೆ ಸೆಂಟ್ರಲ್ಲಿ ಆರ್ಮೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ಸೊ ಆರ್ಮೆಸ್ಟ್ ಸಿಗುತ್ತೆ. ವಿತ್ ನಿಮಗೆ ಕಪ್ ಹೋಲ್ಡರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಸೀಟ್ಸ್ ಕುಷನಿಂಗು ಅಷ್ಟೇ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸೀಟ್ಸ್ಗಳು ಅಷ್ಟೇ ಎಲ್ಲ ತುಂಬ ಕುಷನಿಂಗ್ ಬರುತ್ತೆ. ವಿತ್ ನಿಮಗೆ ರಿಯರಲ್ಲಿ AC ವೆಂಟ್ಸ್ ಕೂಡ ಸಿಗುತ್ತೆ. ಸೊ ರಿಯರ್ ಪ್ಯಾಸೆಂಜರ್ಸ್ಗೂ AC ವೆಂಟ್ ಸಿಗುತ್ತೆ. ಮತ್ತು ನಿಮಗೆ ಟೈಪ್ C ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ರಿಯರ್ ಪ್ಯಾಸೆಂಜರ್ಸ್ಗೆ. ಇದೆಲ್ಲ ಒಂದಷ್ಟು ಫೀಚರ್ಸ್ಗಳನ್ನ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ರಿಯರಲ್ಲಿ ನಿಮಗೆ ಟೈಪ್ C ಜೊತೆಗೆ 12 ವೋಲ್ಟ್ ಸಾಕೆಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟು ಮತ್ತು ನಿಮ್ಗೆ ರಿಯರಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಸೊ ರಿಯರಲ್ಲಿ ಪ್ಯಾಸೆಂಜರ್ಸ್ ಜಾಸ್ತಿ ಕುತ್ಕೊಳ್ಳೋದ್ರಿಂದ ಸೊ ನಿಮಗೆ ರಿಯರಲ್ಲಿ ಜಾಸ್ತಿ ಚಾರ್ಜಿಂಗ್ ಪೋರ್ಟ್ಗಳಿಗೆ ಒತ್ತು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓವರಾಲ್ ರೆವೆಕ್ಸ್ ವೇರಿಯಂಟ್ನ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ 8.94 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಟಾಪ್ ಎಂಡ್ ನಿಮಗೆ 11.3 ಲ್ಯಾಕ್ಸ್ವರೆಗೂ ಟಾಪ್ ಎಂಡ್ವರೆಗೂ ಸಿಗುತ್ತೆ. ಸೊ ಯಾರು ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ನೋಡ್ತಿದ್ದೀರಾ, ರಿವ್ಯಾಕ್ಸ್ನ ನೀವು ನೋಡ್ಕೋಬೋದು ಮತ್ತು ನೀವು ಬೈ ಕೂಡ ಮಾಡ್ಕೋಬೋದು. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತೆ ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.